ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸ್ನೇಹಿತರೆ, ನಾಳೆ ನಡೀತಕ್ಕಂಥ ನಿಮ್ಮ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ನಾನು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಖಂಡಿತವಾಗಿ ಭಾಳಷ್ಟು ವಿಡಿಯೋಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಈಗಾಗಲೇ ಬಹುನಿರೀಕ್ಷಿತ ಪ್ರಶ್ನೆಗಳಿದ್ದಾವೆ. ಸೊ ನೀವು ಹೆಚ್ಚಿನ ವಿಡಿಯೋಗಳನ್ನು ಏನು ಮಾಡಿಯಪ್ಪ ಅಂತಂದರೆ ನಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಅದ ಸ್ಟಡಿ ವಿತ್ ಪರಶುರಾಮ್ನ SSLC ಕನ್ನಡ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ಒತ್ತಿ ನೋಡಿ ಅಂತ ಹೇಳ್ತಾ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳು ನಿಮಗಾಗಿ ವೇಟಿಂಗ್ ಇದಾವೆ, ಅವುಗಳನ್ನು ಯುಟಿಲೈಸನ್ನು ಮಾಡಿಕೊಡ್ರಿ. ಸೊ ಇಲ್ಲಿ ಇನ್ನೊಂದು ಕ್ವಶನ್ ಪೇಪರನ್ನು ಕೊಡ್ತೀನಿ ನಾಳೆಗಾಗಿ, ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅದ, ಸ್ವಲ್ಪ ಚೆನ್ನಾಗಿ ಅವುಗಳನ್ನು ನೋಡ್ಕೊಂಡು ಹೋಗಿ. ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ವ್ಯಾಕರಣದಲ್ಲಿರ್ತಕ್ಕಂಥ ಭಾಗ ಏನಿದೆಪ್ಪ ಅಂತಂದರೆ ಬಹು ಆಯ್ಕೆ ಪ್ರಶ್ನೆಗಳು, ವ್ಯಾಕರಣ ಆಧಾರಿತ ಪ್ರಶ್ನೆಗಳು. ಸೊ ಫಸ್ಟ್ ಕೇಳಿದ್ದಾರೆ ನೋಡಿ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಲ್ಪ ಪ್ರಾಣಿಗಳ ಸಂಖ್ಯೆ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ ಒಟ್ಟು ಅಲ್ಪ ಪ್ರಾಣಿಗಳ ಸಂಖ್ಯೆ ಎಷ್ಟಿರ್ತದಪ್ಪ ಅಂದ್ರೆ ಆಯ್ಕೆ ಸಿ 10 ಅನ್ನೋದು ಅದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಪ್ರಶ್ನೆ 2, ವಿದ್ವಾಂಸ ಪದ ಈ ನಾಮಪದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರು. ಸೊ ಅದು ಅನ್ವರ್ಥ ನಾಮಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಮುಂದಿನ ಪ್ರಶ್ನೆ, ಒಬ್ಬರು ಹೇಳಿದ ಮಾತನ್ನ ಯಥಾವತ್ತಾಗಿ ಬರೆಯುವಾಗ ಬಳಸೋ ಲೇಖನ ಚಿಹ್ನೆ ಅಂತ ಕೇಳಿದ್ರು. ಸೊ ಅದು ಏನಾಗ್ತದಪ್ಪ ಅಂತಂದ್ರೆ ಎಸ್ ಉದ್ಧರಣ ಚಿಹ್ನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 4, ಬ್ರಹ್ಮಾಸ್ತ್ರ ಪದದಲ್ಲಿ ಆಗಿರೋ ಸಂಧಿ ಅಂತ ಕೇಳಿದ್ರು. ಸೊ ಬ್ರಹ್ಮಾಸ್ತ್ರದಲ್ಲಿ ಯಾವುದಪ್ಪ ಅಂದ್ರೆ ಸವರ್ಣ ದೀರ್ಘ ಸಂಧಿ ಅಂತಕ್ಕಂಥದ್ದು ಅದು. ಇನ್ನು ನೋಡು ಧಾತುವಿನ ವಿದ್ಯಾರ್ಥಕ ರೂಪ ಅಂತ ಕೇಳಿದ್ದಾರೆ. ಸೊ ವಿದ್ಯಾರ್ಥಕ ರೂಪ ನೋಡಲಿ ಅಂತಕ್ಕಂಥದ್ದು ಬರ್ತದೆ. ಇನ್ನು ವಿಭಕ್ತಿ ಪ್ರತ್ಯಯ ಮೇಲೆ ಚತುರ್ಥಿ ವಿಭಕ್ತಿಯ ಪ್ರತ್ಯಯದ ಕಾರಕಾರ್ಥ ಅಂತ ಕೇಳಿದ್ದಾರೆ. ಸೊ ಅದು ಯಾವ್ದು ಬರ್ತದಪ್ಪ ಅಂತಂದ್ರೆ ಸಂಪ್ರದಾನ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಸಂಬಂಧೀಕರಣಕ್ಕೆ ಹೋಗೋಣ. ಹರ್ಷ, ಹರುಷ, ವರ್ಷ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ವರ್ಷ ಅಂತಂದ್ರೆ ವರುಷ ಅಂತ ಬರ್ತದೆ. ಮುಂದಿನ ಪ್ರಶ್ನೆ, ಕೆಲವು ಪರಿಮಾಣವಾಚಕ ಆದರೆ ಒಳ್ಳೆಯ ಅನ್ನೋದು ಡ್ಯಾಶ್ ಅಂತ ಕೇಳಿದ್ರು. ಸೊ ಒಳ್ಳೆಯ ಅನ್ನೋದು ಗುಣವಾಚಕ ಅಂತ ಬರ್ತದೆ. ಮುಂದಿಂದು ಹಾಲ್ಜೇನು ಜೋಡು ನುಡಿಯಾದ್ರೆ ಬಟ್ಟ ಬಯಲು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಬಟ್ಟ ಬಯಲು ಅಂತಕ್ಕಂಥದ್ದು ದ್ವಿರುಕ್ತಿ ಅಂತಕ್ಕಂಥದ್ದು ಬರ್ತದೆ. ಮುಂದಿಂದು ಎಸ್ ಆ ಮನುಷ್ಯ ಗಮಕ ಸಮಾಸವಾದರೆ ರಾಮಲಕ್ಷ್ಮಣರು ಡ್ಯಾಶ್ ಅಂತ ಕೇಳಿದ್ರು. ಸೊ ರಾಮಲಕ್ಷ್ಮಣರು ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ ಆಗ್ತದೆ. ಮುಂದಿನ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಅಂತ ಕೇಳಿದ್ರು. ಮನುಷ್ಯ ಸಂಚಾರಿ ಜೀವನವನ್ನ ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳು ಮೂಡಿದವೋ ಆವಾಗ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಯಿತು ಅಂತ ಬರಿಬೇಕು. ಮುಂದಿನ ಪ್ರಶ್ನೆ ಇತ್ತು, ಎಸ್ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕೆ ಕಂಕಣಬದ್ಧರಾದರು ಅಂತ ಕೇಳಿದ್ದಾರೆ. ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು. ಮುಂದಿನ ಪ್ರಶ್ನೆ, ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು ಅಂತ ಕೇಳಿದ್ದಾರೆ. ಸೊ ಆತ ರಾಹಿಲ ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಅಂದರೆ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಅಂತ ಹೇಳ್ತಾನೆ. ಮುಂದಿನ ಪ್ರಶ್ನೆ, ಆಂಗ್ಲ ಸಾಮ್ರಾಜ್ಯದ ವೈಭವ ಕೊಂಡು ಬರುವ ಓಣಿ ಯಾವುದು? ಸೊ ನಿಮ್ಮೆಲ್ಲರಿಗೂ ಗೊತ್ತು, ಚೇರಿಂಗ್ ಕ್ರಾಸ್. ಮುಂದಿನ ಪ್ರಶ್ನೆ, ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು? ವೆರಿ ಈಸಿ ಆನ್ಸರ್, ದುರ್ಯೋಧನ. ಮುಂದಿನ ಪ್ರಶ್ನೆ, ಅಶ್ವಯುಜ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ? ಎಸ್ ಅದು ಗದ್ದೆಯ ಬಣ್ಣದ ಗಿಳಿಯ ಹಸುರಿನಂತಿದೆ ಅಂತಕ್ಕಂಥದ್ದು ಬರ್ತದೆ, ಗಿಳಿ ಹಸುರು. ಯಾರ ಕಿವಿಗೆ ಉಪದೇಶ ನಾಟೋದಿಲ್ಲ ಅಂತ ಕೇಳಿದ್ರು. ಸೊ ರಾಜರ ಮನೆತನದಲ್ಲಿ ಹುಟ್ಟಿ ಅಹಂಕಾರದಿಂದ ಕೂಡಿದವರ ಕಿವಿಗೆ ಉಪದೇಶ ನಾಟೋದೇನೇ ಇಲ್ಲ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಏನು ಬರೀತೀರಿ? ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಹೇಳಿದ್ದಾರೆ. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲ್ಲಮ ಪ್ರಭುಗಳಂತ ಶರವರೆಣ್ಯರು, ಎಸ್ ಚಾಮರಸ ಕುಮಾರವ್ಯಾಸರಂತ ಕವಿಪುಂಗವರು, ಪುರಂದರದಾಸ ಕನಕದಾಸರಂತ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಅನ್ನೋದನ್ನು ಬರಿಬೇಕು. ಮುಂದಿನ ಪ್ರಶ್ನೆ, ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು? ಉತ್ತರ, ಶಾನುಭೋಗರು ಮದಲಿಂಗನ ಕಣಿವೆಯನ್ನ ದಾಟಿ ಹೋಗಬೇಕಿತ್ತು, ಅದು ಕಾಡು ದಾರಿಯಾಗಿತ್ತು. ಆ ದಿನ ಬೆಳದಿಂಗಳಿನ ರಾತ್ರಿ ಆದರೂ ಶಾನುಭೋಗರ ಮನಸ್ಸಿನಲ್ಲಿ ಭಯ ಆವರಿಸಿತ್ತು, ಹೊಟ್ಟೆಯೂ ಹಸಿಯುತ್ತಿತ್ತು. ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಶಾನುಭೋಗರು ಯೋಚಿಸಿದರು. ಮುಂದಿನ ಪ್ರಶ್ನೆ, ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೆ ಪರಮೋಚ್ಚ ಪರಿಹಾರ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲ ಜನರ ಅಜನ್ಮಸಿದ್ಧ ಹಕ್ಕಾಗಬೇಕು ಅಂತ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು? ಉತ್ತರ,
ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿಯ ಒಂದು ಭಾಗದಲ್ಲಿ ಶಿಲೆಯನ್ನು ಒಳಗೊಂಡ ಸಿಂಹಾಸನವೂ ಇದೆ. ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಈ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕ್ತಾರೆ. ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು. 3ನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ ಅನ್ನೋದನ್ನು ನೀವು ಬರಿಬೇಕು. ಮುಂದಿನ ಪ್ರಶ್ನೆ, ಹಲಗಲಿಗೆ ದಂಡು ಬರಲು ಕಾರಣವೇನು ಅಂತ ಕೇಳಿದ್ದಾರೆ. ವೆರಿ ಈಸಿ ಕ್ವಶನ್. ಹಲಗಲಿಯ ಬೇಡರಾದ ಪೂಜಾರಿ ಹನುಮ, ಬ್ಯಾಡರ ಬಾಲ, ರಾಮ, ಜಡಗ ಇವರುಗಳು ಬ್ರಿಟಿಷ್ ಸರ್ಕಾರ ಹೊರಡಿಸಿದ್ದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೇ ದಂಗೆ ಎದ್ದರು. ಈ ದಂಗೆಯನ್ನು ಹತ್ತಿಕ್ಕಲು ಬಂದ ಕಾರಕುನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊಡೆದುಳಿಸಿದರು. ಇದರಿಂದ ಕೋಪಗೊಂಡ ಕುಂಪನಿ ಸರ್ಕಾರದ ಅಧಿಕಾರಿಗಳು ಹಲಗಲಿಯ ಬೇಡರ ದಂಗೆಯನ್ನು ಬಗ್ಗು ಬಡಿಯಲು ದಂಡನ್ನು ಕರೆಸಿಬಿಟ್ರು. ಮುಂದಿನ ಪ್ರಶ್ನೆ, ದ್ರುಪದನು ದ್ರೋಣರಿಗೆ ಗರ್ವದಿಂದ ಹೇಳಿದ ಮಾತುಗಳು ಯಾವುವು? ದ್ರುಪದನು ದ್ರೋಣರಿಗೆ, ನೀನು ಯಾರೆಂದು ನನಗೆ ತಿಳಿದಿಲ್ಲ. ನೀನು ನನ್ನನ್ನು ಅದೆಲ್ಲಿ ಕಂಡಿದ್ದೀಯೋ? ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ? ಮನುಷ್ಯರಾದವರು ಇಷ್ಟು ನಾಚಿಕೆಗೆಟ್ಟವರು ಆಗುತ್ತಾರೆಯೇ ಎಂಬ ಮಾತುಗಳಿಂದ ದ್ರೋಣನಿಗೆ ಮರ್ಮಭೇದಕವಾಗುವಂತೆ ಹೀಯಾಳಿಸ್ತಾನೆ. ಮುಂದಿನ ಪ್ರಶ್ನೆ, ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಉತ್ತರ, ಮಾವಿನ ಮರಗಳು ಮೈತುಂಬಿ ನಿಂತಿವೆ, ರೆಕ್ಕೆ ಬಿಚ್ಚಿ ಹಾರಾಡುತ್ತಿವೆ, ಕೋಗಿಲೆಗಳು ಮನದುಂಬಿ ಇಂಪಾಗಿ ಹಾಡುತ್ತಿವೆ, ಕಡಲು ಉಕ್ಕಿ ಹರಿಯುತ್ತಿದೆ, ಮಲ್ಲಿಗೆ ಹೂವು ಮುಗುಳು ನಗೆ ಬೀರಿದೆ, ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿ ಥಳಥಳಿಸುತ್ತಿದ್ದಾನೆ. ಈ ರೀತಿ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ. ಮುಂದಿನ ಪ್ರಶ್ನೆ, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ? ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಹತ್ಯಾಕಾಂಡದ ಮಣ್ಣಿನ ಕುರಿತು ತಂಗಿಗೆ, ಇದು ಬಹಳ ಪೂಜ್ಯನೀಯವಾದ ಮಣ್ಣು. ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಮಣ್ಣನ್ನು ತೋರಿಸುತ್ತಾ ಹೇಳ್ತಾನೆ. ಮುಂದಿನ ಪ್ರಶ್ನೆ, ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಚಂದನವನ್ನು ಕಡಿದು ಕೊರೆದು ತೇದೊಡೆ ಅದು ನೊಂದೇನೆಂದು ಸುಗಂಧವನ್ನು ಬಿಡುವುದಿಲ್ಲ. ಚಿನ್ನವನ್ನು ಕಡಿದು ತಿಕ್ಕಿದರೂ ಅದು ಹೊಳಪನ್ನು ಕಳೆದುಕೊಳ್ಳೋದಿಲ್ಲ. ಕಡಿದ ಕಬ್ಬನ್ನು ತಿಂದು ಗಾನದಲ್ಲಿಕ್ಕಿ ಅರೆದರೂ ಸಿಹಿಯೂ ಬಿಡೋದಿಲ್ಲ. ಪ್ರಕೃತಿಯಲ್ಲಿರುವ ವಸ್ತುಗಳು ತಮ್ಮ ಮೂಲ ಗುಣವನ್ನು ಬಿಡೋದಿಲ್ಲ. ನಾನು ಹಿಂದೆ ಮಾಡಿದ ಕೆಡಕುಗಳೆಲ್ಲವನ್ನ ತಂದು ಮುಂದಿಟ್ಟರೆ ಅದರಿಂದ ನಿಮಗೆ ತೊಂದರೆ. ನೀವು ಕೊಂದರೂ ನಾನು ಶರಣೆಂಬುದು ಬಿಡೋದಿಲ್ಲ ಎಂಬ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಅಭಿವ್ಯಕ್ತವಾಗಿದೆ. ಮುಂದಿನ ಪ್ರಶ್ನೆ, ಗೋವಿಂದ ಪೈಗಳು ಪ್ರಾಸ ಬಿಡಬೇಕೆಂದು ಏಕೆ ನಿಶ್ಚಯವನ್ನು ಮಾಡ್ತಾರೆ? 1911ನೇ ಏಪ್ರಿಲ್ ತಿಂಗಳಲ್ಲಿ ಗೋವಿಂದ ಪೈ ಸುಮಾರು 1 ತಿಂಗಳು ಬಡೋದಾ ರಾಜ್ಯದ ನವಸಾರಿ ಎಂಬಲ್ಲಿದ್ದರು. ಆಗ ಒಂದು ಮುಂಜಾನೆ ಮಾಳಿಗೆಯಲ್ಲಿ ಶತಪದ ಗೈಯುತ್ತಿದ್ದಾಗ ಹಠಾತ್ತಾಗಿ ಆಗೊಂದು ಹೋಗೋದು ದೇವರ ಇಚ್ಛೆ, ಮಾಡೋದು ಬಿತ್ತೋದು ನನ್ನ ಇಚ್ಛೆ, ಇನ್ನು ಮೀನಮೇಷ ನೋಡದೆ ಪ್ರಾಸವನೀಗಲೇ ತೊರೆದು ಬಿಡುವುದೇ ನಿಶ್ಚಯಂ ಎಂದು ನಿರ್ಧರಿಸ್ತಾರೆ. ಮುಂದಿನ ಪ್ರಶ್ನೆ, ಸಾಹಿತಿಗಳ ಪರಿಚಯ ಬರೀಬೇಕು. ಸಾರಾ ಅಬೂಬ್ಕರ್, ಕುವೆಂಪು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸಾರಾ ಅಬೂಬ್ಕರ್ ಕಾಲ 30 ಜೂನ್ 1936, ಸ್ಥಳ ಕಾಸರಗೋಡು. ಕೃತಿಗಳು ಚಂದ್ರಗಿರಿಯ ತೀರದಲ್ಲಿ, ಸಹನಾ, ಕದನ ವಿರಾಮ, ವಜ್ರಗಳು. ನೆಕ್ಸ್ಟ್ ಪ್ರಶಸ್ತಿಗಳು ಬಂದರೆ ಇವರಿಗೆ ನೃಪತುಂಗ ಪ್ರಶಸ್ತಿ ಸಿಕ್ಕದ. ಇನ್ನು ಕುವೆಂಪು ಅವ್ರ ಬಗ್ಗೆ ನೋಡೋದಾದರೆ ಕಾಲ 29 ಡಿಸೆಂಬರ್ 1904, ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಕುಪ್ಪಳ್ಳಿ. ನೆಕ್ಸ್ಟ್ ಇವರ ಕೃತಿಗಳು ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ. ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ, ರಾಷ್ಟ್ರಕವಿ ಕೂಡ ಸಿಕ್ಕದ. ಇನ್ನು ಗಣ ವಿಭಾಗ ಮಾಡಿ ಪ್ರಸ್ತಾರ ಹಾಕಿ ಛಂದಸ್ಸಿನ ಹೆಸರನ್ನು ಹೇಳಬೇಕಿತ್ತು. ನೋಡಿ, ನುಡಿ ತಡ ಒಪ್ಪುದೊಂದು ಮಗದೋಳ್ ಮರುಕಂ ದೊರಕೋಳುವುದೊಂದು ನಾ ಅಂತ ಇದೆ. ಸೊ ಇದಕ್ಕೆ ಪ್ರಸ್ತಾರವನ್ನು ಹಾಕಿದಾಗ ಇದೇನಾಗ್ತದಪ್ಪ ಅಂದ್ರೆ ನಜ ಭಜ ಜಂಜರಂ ಅಂತ ಆಗ್ತದೆ. ಸೊ ಇದು ಚಂಪಕ ಮಾಲಾ ವೃತ್ತಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಸಾಲುಗಳು. ಸೊ ಇದೇ ತನ್ನಾಗಿರ್ತಕ್ಕಂಥ ನೀವುಗಳು ಕೂಡ ಲಘು ಗುರುಗಳನ್ನು ಏನು ಮಾಡ್ರಿ ನೀಟಾಗಿ ಬರೆದು ಹಾಕಬೇಕು. ಪ್ರಸ್ತಾರ ಹಾಕಕ್ಕೆ 1 ಅಂಕ ಇರ್ತದೆ, ಗಣ ವಿಭಾಗ ಮಾಡೋಕ್ಕೆ 1 ಇರ್ತದೆ, ಆದರೆ ಹೆಸರು ಹೇಳೋಕ್ಕೆ ನಿಮ್ಗೆ ಏನು ಮಾಡ್ತಾರೆ 1 ಅಂಕಗಳನ್ನು ಕೊಡ್ತಾರೆ. ಇದು ಲಕ್ಷಣ ಬರಿಬೇಕು. ನಜ ಭಜ ಜಂಜರಂ ಬಗೆಗೊಳ್ಳುತ್ತೀರೆ ಚಂಪಕ ಮಾಲೆ ಎಂದಪ್ಪರ್, ಇದು ಚಂಪಕ ಮಾಲಾ ವೃತ್ತವಾಗಿದೆ ಅಂತ ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 3 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 31, ಅಲಂಕಾರವನ್ನು ಹೆಸರಿಸಿ ಲಕ್ಷಣವನ್ನು ಬರೆದು ಸಮನ್ವಯವನ್ನು ಮಾಡಬೇಕು. ಪ್ರಶ್ನೆ 31 ಇತ್ತು, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಂತ ಇದೆ. ಸೊ ಇದು ಅಂತೆ ಅಂತ ಬಂದರೆ ಇದು ಉಪಮಾಲಂಕಾರ ಅಂತ ಬರ್ತದೆ. ಫಸ್ಟ್ ಅಲಂಕಾರ ಬರೀರಿ, ಉಪಮಾಲಂಕಾರ. ಲಕ್ಷಣ, 2 ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದನ್ನು ಉಪಮಾಲಂಕಾರ ಅಂತ ಕರಿತೀವಿ. ಉಪಮೇಯ ಭೀಮ ದುರ್ಯೋಧನರು, ಉಪಮಾನ ಮದಗಜಗಳು, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಹೋರಾಡೋದು. ಸಮನ್ವಯ, ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನ ಉಪಮಾನವಾದ ಮದಗಜಗಳಿಗೆ ಹೋಲಿಸಿ ವರ್ಣಿಸಲಾಗಿದೆ ಅಂತ ಬರಿಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ಗಾದೆ ಮಾತನ್ನು ವಿಸ್ತರಿಸಿ ಬರಿಬೇಕು. ಮಾತೆ ಮುತ್ತು ಅಥವಾ ಮಾತೆ ಮೃತ್ಯು, ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅಂತ ಕೊಟ್ಟಿದ್ದಾರೆ.
ಸೊ ಯಾವುದೇ ಒಂದು ಗಾದೆ ಮಾತನ್ನು ಬರೀಬೇಕಾದ್ರೆ ಸ್ನೇಹಿತರೆ ಈ 3 ಸಾಲುಗಳನ್ನ ಕಡ್ಡಾಯವಾಗಿ ಬರೀರಿ. ಗಾದೆಗಳು ವೇದಗಳಿಗೆ ಸರಿ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಇವು ನಮ್ಮ ಪೂರ್ವಿಕರು ಅನುಭವದಿಂದ ಹೇಳಿರುವ ನೀತಿ ಮಾತುಗಳಾಗಿವೆ. ಅಂತಹ ಕನ್ನಡದ ಪ್ರಸಿದ್ಧ ಜನಪ್ರಿಯ ಗಾದೆಗಳಲ್ಲಿ ಮಾತೆ ಮುತ್ತು ಮಾತೆ ಮೃತ್ಯು ಒಂದು ಪ್ರಸಿದ್ಧ ಗಾದೆಯಾಗಿದೆ ಅಂತ ಬರೋದು. ಒಬ್ಬ ವಿದ್ಯಾರ್ಥಿ ಜೀವನ ತಗೊಳ್ರಿ ಅಥವಾ ಒಬ್ಬ ಮನುಷ್ಯನ ಜೀವನ ತಗೊಳ್ರಿ, ಸತ್ಯ ಎಷ್ಟು ಮಹತ್ವ ಅನ್ನೋದನ್ನು ನೀವೇನು ಮಾಡಬೇಕಪ್ಪ ಅಂದ್ರೆ ಉದಾಹರಣೆಯೊಂದಿಗೆ ಬರಿಬೇಕು. ಸೊ ಭಾಳ ಏನಿಲ್ಲ, ಒಂದು 8-10 ಸಾಲುಗಳನ್ನು ಬರೆದ್ರು ಕೂಡ ನಿಮಗೆ 3ಕ್ಕೆ 3 ಮಾರ್ಕ್ಸ್ ತಗೋತಾರೆ. ಆಲ್ರೆಡಿ ನಿಮಗೆ ಗೊತ್ತಿದ್ದಂದ್ರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಅದು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಇನ್ನು ಇನ್ನೊಂದು ಗಾದೆ ಮಾತಿತ್ತು, ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ. ಇದು ಕೂಡ ಕನ್ನಡದ ಹೆಸರಾಂತ ಗಾದೆ ಮಾತು. ಸತ್ಯ ಯಾವತ್ತೂ ಕೂಡ ಮನುಷ್ಯನನ್ನಾಗಿ ಜಯಶಾಲಿಯನ್ನಾಗಿ ಮಾಡ್ತದೆ. ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಇದ್ದೇ ಇದೆ ಅನ್ನೋದನ್ನು ನೀವೇನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಬರೆದ್ರಿ. ಸೊ ಖಂಡಿತವಾಗಿ ನಿಮಗೆ ಏನು ಮಾಡ್ತಾರೆ ಸ್ನೇಹಿತರೆ, ಅಂಕಗಳನ್ನು ಕೊಡ್ತಾರೆ. ಈ ಥರ ನೀವು ಅವುಗಳನ್ನ ಏನು ಮಾಡ್ರಪ್ಪ ಅಂದ್ರೆ ಬರೀರಿ. ಇನ್ನು ಮುಂದಿಂದ ಏನಪ್ಪ ಅಂತಂದ್ರೆ ಸಂದರ್ಭ ಮತ್ತು ಸ್ವಾರಸ್ಯಗಳು ಇದಾವೆ. ಸೊ ಟೋಟಲಿ ಇಲ್ಲಿ 6 ಇರ್ತಾವ, 3 ಗದ್ಯದ ಇರ್ತಾವ, 3 ಪದ್ಯದ ಇರ್ತಾವ. ಆರಾಮಾಗಿ 18 ಮಾರ್ಕ್ಸನ್ನು ನೀವು ಏನು ಮಾಡ್ತೀರಿ ಪಡಿತೀರಿ. ಸೊ ಫಸ್ಟ್ ನೋಡಿ, ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಅಂತ ಇದೆ. ಸೊ ಈ ವಾಕ್ಯವನ್ನು ಎಲ್ಲಿಂದ ತಗೊಂಡಿದ್ದಾರೆ ಅಂದ್ರೆ ವ್ಯಾಘ್ರಗೀತೆ ಅಂತಕ್ಕಂಥ ಗದ್ಯಪಾಠದ ಸಾಲಿದೆ. ಇದನ್ನು ಬರೆದರು AN ಮೂರ್ತಿರಾವ್. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಸೊ ಯಾವ ಸಂದರ್ಭದಲ್ಲಿ ಇದನ್ನು ಹೇಳಿದ್ದಾರೆ ಅಂತ ನೋಡಿ. ಸೊ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ಅವರ ಕಿರ್ದಿ ಪುಸ್ತಕದ ಯೋಚನೆ ಬರ್ತದೆ. ಹುಲಿಯ ಪಂಜಾದಿಂದ ಒಂದೇಟು ಬಿದ್ದರೆ ಸಾಕು, ಮುಂದೆ ಯಾವುದರ ಅರಿವು ಉಳಿಯೋದಿಲ್ಲ. ನೋವೇನಿದ್ದರೂ ಒಂದೇ ಒಂದು ಕ್ಷಣದ ಮಾತು, ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಎಂದು ನಿಶ್ಚಯಿಸ್ತಾರೆ. ಶಾನುಭೋಗರು ಕಿರ್ದಿ ಪುಸ್ತಕವನ್ನು ಹುಲಿಯ ಮುಖಕ್ಕೆ ಹೊಡೆದಾಗ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ ಎಂಬುದು ಶಾನುಭೋಗರ ಮನಸ್ಸಿಗೆ ಅರಿವಾಗಲು ಅರೆ ನಿಮಿಷ ಹಿಡಿತು. ಆವಾಗ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಸೊ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸೋ ಸಂದರ್ಭದಲ್ಲಿ ಶಾನುಭೋಗರು ಹೇಳ್ತಾರೆ. ಸೊ ಇದು ಶಾನುಭೋಗರು ಹುಲಿಯಿಂದ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಮಾಡುವ ಪ್ರಯತ್ನ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಅನ್ನೋದನ್ನು ಬರೀರಿ. ಇಂದ ಅವರಿಗೆ ಅವರವರ ಪ್ರಜ್ಞೆ ದೇವರಾಗಿತ್ತು. ಇದು ದೇವನೂರು ಮಹಾದೇವ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಸಾಲುಗಳಾಗಿದೆ. ಇದನ್ನು ಯಾವಾಗ ಹೇಳ್ತಾರಪ್ಪ ಅಂದ್ರೆ ಸೊ ಲೇಖಕರು ಪ್ರಜ್ಞೆಯ ಬಗ್ಗೆ ವಿವರಣೆಯನ್ನು ಮಾಡುವಾಗ ಹೇಳಿದ್ದಾರೆ. ಸ್ವಾರಸ್ಯ ಏನಪ್ಪ ಅಂದ್ರೆ ವಚನಕಾರರಿಗೆ ಇಷ್ಟ ದೈವದ ರೀತಿಯಲ್ಲಿ ಇದ್ದ ಪ್ರಜ್ಞೆಯಂತೆ ಪ್ರತಿಯೊಬ್ಬರಲ್ಲಿ ಪ್ರಜ್ಞೆ ಜಾಗೃತವಾಗಬೇಕು ಅನ್ನೋದು ಹೇಳಿದ್ದಾರೆ. ಮುಂದಿನ ಸಾಲು, ಶಾಸ್ತ್ರ ಮಂಕಳತ್ತು ಪಂಡಿತದೆ ಮಾದೆ ಮೆಂದಾದು ಅಂತ ಕೇಳಿದ್ದಾರೆ. ಇದು ಶಿವ ಕೊಟ್ಯಾಚಾರ್ಯರು ಬರೆದ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆ ಅಂತಕ್ಕಂಥ ಗದ್ಯಪಾಠದ ಸಾಲು ಆಗದ. ಇಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಸೊ ಸೂರ್ಯಮಿತ್ರ ಅವರನ್ನ ರಾತ್ರಿ ಹಗಲು ನಿರಂತರವಾಗಿ ಎಡೆಬಿಡದೆ ಓದಿಸಿ 7-8 ವರ್ಷಗಳ ಕಾಲ ಅವರಿಗೆ ಓದಿಸಿ ಮಂತ್ರಿಯನ್ನಾಗಿ ಮಾಡ್ತಾರೆ. ಅವಾಗ ಲಾಸ್ಟ್ ಅಗ್ನಿಭೂತಿ ವಾಯುಭೂತಿಯರು ನಿಮ್ಮ ಅನುಗ್ರಹದಿಂದ ಎಲ್ಲ ಶಾಸ್ತ್ರಗಳನ್ನ ಕಲಿತು ಪಂಡಿತರಾದೆವು, ವಿಶೇಷವಾಗಿ ಅನುಗ್ರಹ ಪಡ್ರಿ ಅಂತ ಸಂತೋಷದಿಂದ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈ ಮಾತನ್ನ ಸೂರ್ಯಮಿತ್ರನಿಗೆ ಹೇಳ್ತಾರೆ. ಇಲ್ಲಿ ಸ್ವಾರಸ್ಯ ಏನದಪ್ಪ ಅಂದ್ರೆ ಇಲ್ಲಿ ಸೂರ್ಯಮಿತ್ರನ ಸಮಯ ಪ್ರಜ್ಞೆ ಮುಂದಾಲೋಚನೆಯಿಂದ ಅಗ್ನಿಭೂತಿ ವಾಯುಭೂತಿಯರಿಗೆ ಸಕಲ ವಿದ್ಯೆ ಸಿಕ್ಕಿತು ಅನ್ನೋದನ್ನ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ. ಮುಂದಿನ ಸಾಲು, ನಿನ್ನ ಪದೆಸೆಯ ಬಯಸುವನಲ್ಲ ಅಂತ ಇದೆ. ಇದು ಕುಮಾರವ್ಯಾಸ ಬರೆದಿರುವ ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪದ್ಯಪಾಠದ ಸಾಲು ಆಗದ. ಸೊ ಇಲ್ಲಿ ಸಂದರ್ಭ ಏನದಪ್ಪ ಅಂದ್ರೆ ಇದು ಕೃಷ್ಣ ಕರ್ಣನಿಗೆ ಹೇಳ್ತಕ್ಕಂಥ ಮಾತದ. ಸೊ ತನ್ನ ಜನ್ಮ ರಹಸ್ಯವನ್ನ ಅರಿತ ಕರ್ಣ ಮನದಲ್ಲಿ ಚಿಂತಿತನಾಗಿ ಮೌನನಾದಾಗ ಕೃಷ್ಣ ಈ ಮಾತನ್ನ ಹೇಳೋದ್ರ ಮೂಲಕ ಕರ್ಣನನ್ನ ಸಮಾಧಾನ ಪಡಿಸ್ತಾನೆ ಅನ್ನೋದು ಇಂಪಾರ್ಟೆಂಟ್ ಅದ. ಇನ್ನು ನೆಲಕ್ಕಿರುವೆನೆಂದು ಬಗೆದಿರೆ ಛಲಕ್ಕಿರುವೆಂ ಅಂತ ಇದೆ. ಸೊ ಆಯ್ಕೆ ಇದು ರನ್ನ ಬರೆದಿರುವ ಛಲಮನೆ ಮೇರುವೆಂ ಅಂತಕ್ಕಂಥ ಪದ್ಯಪಾಠದ ಸಾಲಿದೆ. ಸೊ ಸಂದರ್ಭ ಏನದಪ್ಪ ಅಂತಂದ್ರೆ ಸೊ ಭೀಷ್ಮಾಚಾರ್ಯರು ಪಾಂಡವರನ್ನು ಒಪ್ಪಿಸುತ್ತೇನೆ ಸಂಧಿ ಮಾಡಿಕೊ ಅಂತ ಹೇಳ್ತಾರೆ. ಆವಾಗ ದುರ್ಯೋಧನ, ಅಜ್ಜ ನಾನು ಈ ಭೂಮಿಗಾಗಿ ಯುದ್ಧ ಮಾಡುವೆನೆಂದು ಭಾವಿಸಿರುವಿರಾ? ನಾನು ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು. ಈ ಭೂಮಿ ನನಗೆ ಪಾಳು ಬಿದ್ದು ನೆಲಕ್ಕೆ ಸಮ ಎನ್ನುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ, ದುರ್ಯೋಧನ ಈ ಮಾತಿನಲ್ಲಿ ನಶ್ವರವಾಗಿರ್ತಕ್ಕಂಥ ಅರಸುತನಕ್ಕಿಂತ ಛಲದಿಂದ ಬಾಳುವುದೇ ನಿಜವಾದ ಕ್ಷತ್ರಿಯ ಗುಣ ಅಂತ ಏನು ಮಾಡಿದ್ದಾರೆ ಹೇಳಿದ್ದಾರೆ. ಇನ್ನು ನೊಳವಿಂಗೆ ಕುಪ್ಪೇವರಂ ಅಂತ ಇದೆ. ಇದು ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪಂಪ ಬರೆದ ಪದ್ಯದ ಒಂದು ಸಾಲುಗಳಾಗಿದ್ದಾವೆ. ಸೊ ಇದು ಏನಾಗ್ತದಪ್ಪ ಅಂದ್ರೆ ದೃಪದ ಹೀಯಾಳಿಸಿದಾಗ ಕೋಪಗೊಂಡ ದ್ರೋಣ ದೃಪದನ ಕುರಿತು ಶಪಥ ಮಾಡುವಾಗ ಈ ಮಾತನ್ನು ಏನು ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನೆ. ಸ್ವಾರಸ್ಯ, ನೊಣಕ್ಕೆ ಕಸವೇ ಶ್ರೇಷ್ಠ ಎಂಬಂತೆ ವ್ಯಕ್ತಿಯ ಯೋಗ್ಯತೆಗೆ ತಕ್ಕಂತೆ ಗುಣ ನಡತೆ ಅಭಿರುಚಿಗಳು ಬೇಕು ಅನ್ನೋದು ಇಲ್ಲಿ ಅಭಿವ್ಯಕ್ತವಾಗದ. ಪದ್ಯ ಪೂರ್ಣ ಮಾಡಿಕಿರ್ತಕ್ಕಂಥ ಸಾಲುಗಳು 39ರಲ್ಲಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ, ಅಥವಾ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ, ಭಯ ಸಂಶಯದಳು ಕಂದಿದ ಕನ್ನಳು ನಾಳಿನ ಕನಸನ್ನು ಬಿತ್ತೋಣ. ಇನ್ನು ಮುಂದೆ ಮೌಲ್ಯಾಧಾರಿತ ಸಾರಾಂಶವನ್ನು ಬರಲಿಕ್ಕೆ ನಿಮಗೆ ಕೇಳಿದ್ದಾರೆ. ಸೊ ಅದು ಪದ್ಯ ಯಾವುದಿದಪ್ಪ ಅಂತಂದ್ರೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಇದೆ. ರಾಜ್ಯದ ಸಾಮ್ರಾಜ್ಯತನಕ್ಕೆ ವಕಿ ಮಂಡಲ ಗಿಂಡಲಗಳ ಗಳಮುಖಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಸೊ ವೆರಿ ಸಿಂಪಲ್. ಫಸ್ಟ್ ಇದನ್ನು ಆಯ್ಕೆ ಬರೀರಿ. ಈ ಪದ್ಯ ಭಾಗವನ್ನು ದ ರಾ ಬೇಂದ್ರ ಅವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾವದ ಆಗಿದೆ. ಮೌಲ್ಯ ಏನು ಹೇಳೋದಪ್ಪ ಅಂದ್ರೆ ಈ ಪದ್ಯದಲ್ಲಿ ಕವಿ ದ ರಾ ಬೇಂದ್ರೆ ಅವರು ಕಾಲವನ್ನು ಹಾರೋ ಹಕ್ಕಿಯೊಂದಿಗೆ ಸಮೀಕರಿಸಿ
ವರ್ಣಿಸಿರೋದು ವಿಶೇಷ ಅಗದ. ಆಮೇಲೆ ಕಾಲದ ಗತಿಯಲ್ಲಿ ವೈಭವದಿಂದ ಅಹಂಕಾರದಿಂದ ಮೆರೆದ ಸಾರ್ವಭೌಮರೆಲ್ಲರೂ ನಾಮಾವಶೇಷರಾಗಿದ್ದಾರೆ. ಕಾಲಚಕ್ರದೊಳಗೆ ಎಲ್ಲರೂ ತಲೆಬಾಗಲೇಬೇಕೆಂಬುದು ಪದ್ಯದ ಮೌಲ್ಯವಾಗಿದೆ. ಸೊ ಸಾರಾಂಶವನ್ನು ಸಹಿತ ಸ್ವಲ್ಪ ನೋಡಿಕೊಡ್ರಿ. ಇನ್ನು 4 ಮಾರ್ಕ್ಸ್ಗೆ ಕ್ವಶನ್, ಶಬರಿಯ ಚಿಂತೆ ಹಿಂಗೆ ಹೋದ ಸಂದರ್ಭ ಮತ್ತು ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜ. ಎರಡೂ ಕ್ವಶನ್ ಇಂಪಾರ್ಟೆಂಟ್ ಇದಾವೆ. ಸೊ ಫಸ್ಟ್ ನಾನು ರಾಮ ಲಕ್ಷ್ಮಣರನ್ನ ಶಬರಿ ಹೇಗೆ ಸಂತೈಸಿದಳು ಅಂತಕ್ಕಂಥದ್ದಿದೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಅದ. ಸೊ ಆಲ್ರೆಡಿ ಕಥೆಗಳನ್ನು ನೀವೇನು ಮಾಡಿ ಸರಳವಾಗಿ ಬರೋದನ್ನು ರೂಢಿಸ್ಕೊಡ್ರಿ. ಆಮೇಲೆ ಮುಂದೆ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಯಿತು ಅಂತ ಕೇಳಿದರೆ ಇದು ಕೂಡ ಏನದಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು. ಇನ್ನು ಪದ್ಯ ಭಾಗದಲ್ಲಿ ಲವ ಯಜ್ಞಾಂಶ ಕಟ್ಟಲು ಕಾರಣವೇನು ಕೇಳಿದರೆ ಲವನ ನಡವಳಿಕೆ ಮೆಚ್ಚುಗೆ ಐತೆ ಏಕೆ ಅಂತ ಕೇಳಿದರು. ಸೊ ಇದು ಲವನ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಿಮ್ಮ ನಾಳೆ ಪರೀಕ್ಷೆಗೂ ಕೂಡ ಇವುಗಳ ಪ್ರಶ್ನೆಗಳು ಬಂದರೆ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ತುಂಬ ಒಂಥರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಚೆನ್ನಾಗಿ ನೋಡಿಕೊಂಡು ಅವುಗಳ ಬಗ್ಗೆ ಸ್ಟಡಿ ಮಾಡಿಕೊಡ್ರಿ. ಇನ್ನು ಗದ್ಯ ಭಾಗಕ್ಕೆ ಏನು ಬೇಡ, ಲಾಸ್ಟ್ ನಾನು ಪತ್ರಕ್ಕೆ ಹೋಗೋಣ. ಪತ್ರ ಏನಿದೆ ನೋಡಿ, ಹುಬ್ಬಳ್ಳಿಯ ನಿವಾಸಿ ಪವಿತ್ರ ಅಂತ ಭಾವಿಸಿ ನಿಮ್ಮ ಬಡಾವಣೆಯಲ್ಲಿ ಕುಡಿಯೋ ನೀರಿನ ಘಟಕ ಸ್ಥಾಪಿಸುವಂತೆ ಕೋರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಯಾವತ್ತು ಕಾರ್ಯಾಲಯ ಪತ್ರಗಳನ್ನು ಬರುವಾಗ ಸೊ ಮೇಲೆ ಸ್ಥಳ ದಿನಾಂಕಗಳನ್ನು ಹಾಕಬೇಕು. ಹುಬ್ಬಳ್ಳಿ ದಿನಾಂಕ ನಾಳೆಯಿಂದನೇ ಹಾಕ್ರಿ. ಇಂದ ಪವಿತ್ರ ಹುಬ್ಬಳ್ಳಿ, ಇವರಿಗೆ ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆ ಹುಬ್ಬಳ್ಳಿ. ಮಾನ್ಯರೇ, ಕುಡಿಯೋ ನೀರಿನ ಘಟಕ ಸ್ಥಾಪಿಸುವ ಕುರಿತು ಅಂತ ಬರೆದು ಸೊ ನಿಮ್ಮ ಬಡಾವಣೆಯಲ್ಲಿ ಬಹಳಷ್ಟು ಜನ ಇದ್ದಾರೆ, ಅವರೆಲ್ಲರಿಗೂ ಕೂಡ ಕುಡಿಯೋ ನೀರಿನ ಅವಶ್ಯಕತೆ ಇದೆ, ರೋಗಗಳು ಬರ್ತಾ ಇದ್ದಾವೆ ಅಂತ ತಿಳಿಸಿ ಸೊ ಶುದ್ಧ ಕುಡಿಯೋ ನೀರಿನ ಘಟಕ ಸ್ಥಾಪನೆ ಮಾಡಿ ಅಂತ ಹೇಳ್ರಿ. ಧನ್ಯವಾದಗಳಿಗೆ ಅಂತ ಹಾಕಿ ತಮ್ಮ ವಿಶ್ವಾಸಿ ಪವಿತ್ರ ಹೊರ ವಿಳಾಸ ಇವರಿಗೆ ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಅಂತ ಬರೆದ್ರೆ ಸಾಕು. ಇನ್ನು ಲಾಸ್ಟ್ ನಾನು ಡೈರೆಕ್ಟ್ ಪ್ರಬಂಧಕ್ಕೆ ಹೋಗ್ತೀನಿ. ಸ್ವಚ್ಛ ಭಾರತ ಅಭಿಯಾನ ಮತ್ತು ಜಾಗತಿಕ ತಾಪಮಾನ ಇದೆ, ಎರಡೂ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ನಿಮ್ಮ ಪರೀಕ್ಷೆಗೆ ಬಂದರೂ ಕೂಡ ಬರ್ಬೋದು. ಯಾವುದೇ ಒಂದು ಪ್ರಬಂಧಗಳನ್ನು ಬರೆಯುವಾಗ 3 ಸ್ಟೆಪ್ಸ್ಗಳನ್ನು ಹಾಕಬೇಕು. ಒಂದನೇದು ಪೀಠಿಕೆ ಬರೀಬೇಕು, ಎರಡನೇದು ವಿಷಯದ ನಿರೂಪಣೆ ಬರೀಬೇಕು, ಮೂರನೇದು ಉಪಸಂಹಾರವನ್ನು ಬರೀಬೇಕು. ಒಂದು ಪೇಜ್ ಆಗುವಷ್ಟು ಒಂದು 15ರಿಂದ 20 ಪೇಜ್ 20 ಸಾಲು ಬರೀರಿ. ಸೊ 15ರಿಂದ 20 ಸಾಲುಗಳಲ್ಲಿ 1 ಪೇಜ್ ಆಗುವಷ್ಟು ಬರೆದ್ರೂ ಕೂಡ ಸಾಕು. ಪ್ರಬಂಧ ಬಹಳಷ್ಟು ಸ್ಫುಟವಾಗಿರಲಿ, ದುಂಡಾಗಿ ನೀಟಾಗಿ ಬರೆದ್ರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇದು ಜಾಗತಿಕ ತಾಪಮಾನ ಅಂತಕ್ಕಂಥ ಮೇಲಿರ್ತಕ್ಕಂಥ ನಿಬಂಧ. ಪೀಠಿಕೆ, ವಿಷಯದ ಬೆಳವಣಿಗೆ, ಈ ಜಾಗತಿಕ ತಾಪಮಾನ ಇಳಿಕೆಗೆ ಏನು ಕಾರಣ ಇದೆ, ಆಮೇಲೆ ಅದಕ್ಕೆ ಇರ್ತಕ್ಕಂಥ ಪರಿಣಾಮಗಳು ಏನದಾವ, ಅದಕ್ಕಿರ್ತಕ್ಕಂಥ ಪರಿಹಾರ